ನಮಸ್ಕಾರ. ಈ ದಿನ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಕೆಲವು ವಿಚಾರಗಳನ್ನ ಹೇಳ್ಬೇಕು. ಏನಂತಂದ್ರೆ, ತುಂಬಾ ಜನ ಕೇಳ್ತಿರ ಸರ್, ನೀವು ಪದೇ ಪದೇ ಇದೇ ಇಂಟ್ರೊಡಕ್ಷನ್ ಹೇಳ್ತೀರಾ, ನಿಮಗೆ ತುಂಬಾ ಜನ ಬರಬೇಕು, ನಿಮಗೆ ದುಡ್ಡು ಮಾಡಬೇಕು ಅಂತ ಈ ತರ ಮಾಡ್ತೀರಾ ವಿಡಿಯೋಸ್ ಅಂತ ಕೇಳಿದ್ರು. ನೋಡಿ, ಕೋಟ್ಯಾಂತರ ಜನ ಈ ದೇಶದಲ್ಲಿ ಇದ್ದಾರೆ. ನಾನು ದಿನಕ್ಕೆ ಒಂದು 5ರಿಂದ 10 ಜನಕ್ಕೆ ಮಾತ್ರ ಕನ್ಸಲ್ಟೇಷನ್ ಕೊಡೋದು. ಸೊ ಹಾಗಾಗಿ ಇದೊಂದು ಬಿಸ್ನೆಸ್ ಪರ್ಪಸ್ ಅಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಎರಡನೇದಾಗಿ ಬಂದು, ಜನಗಳಿಗೆ ಜ್ಯೋತಿಷರು ಭಯವನ್ನು ಹುಟ್ಟಿಸ್ತಾರೆ. ರೀಸೆಂಟ್ ಆಗಿ ಒಬ್ಬರು ಜ್ಯೋತಿಷರು ಹೇಳ್ತಿದ್ರು, ಏನಂದ್ರೆ ಯಾರೊಬ್ಬರು ನ್ಯೂಮರಾಲಜಿಸ್ಟ್, ಅವ್ರ ಹೆಸರು ಬೇಡ, ನನ್ನ ಕಸ್ಟಮರ್ ಅವ್ರು ನನಗೆ ಕಾಲ್ ಮಾಡಿದ್ರು, ನೀವು ಇಂಥ ಡೇಟಲ್ಲಿ ಹುಟ್ಟಿದ್ರೆ ಹಾಗಾಗಿ ನೀವು ಆತ್ಮಹತ್ಯೆ ಮಾಡ್ಕೊಳ್ತೀರಾ ಅಂತ ಹೇಳಿದ್ರು ಅಂತ. ಇನ್ನೊಬ್ರು ರೀಸೆಂಟ್ ಆಗಿ ಒಬ್ಬರು ಜ್ಯೋತಿಷರು ಮಾತಾಡ್ತಿದ್ರು, ಮೀನ ರಾಶಿಯವರು ಅಥವಾ ಯಾವ್ದೋ ಒಂದು ರಾಶಿಗೆ ಕುಟುಂಬದಲ್ಲಿ ಒಂದು ಸಾವಾಗತ್ತೆ ಅಂತ ಹೇಳಿ. ಯಾವ ಬೇಸ್ ಮೇಲೆ ಇದನ್ನ ಹೇಳ್ತಾ ಇದ್ದಾರೆ? ನ್ಯೂಮರಾಲಜಿ ಜ್ಯೋತಿಷನ ಅಥವಾ ಜ್ಯೋತಿಷದಲ್ಲಿ ಆಯುಷ್ಯ ನಿರ್ಧಾರ ಮಾಡೋದು ಹೇಗೆ? ರಾಶಿಯಿಂದನೇ ನೀವು ಆಯುಷ್ಯ ನಿರ್ಧಾರ ಮಾಡ್ಬಿಡ್ತೀರಾ? ಒಬ್ಬ ವ್ಯಕ್ತಿಯ ಆಯುಷ್ಯವನ್ನ ಕ್ಯಾಲ್ಕುಲೇಟ್ ಮಾಡೋ ವಿಧಾನ ನಿಮಗೆ ಗೊತ್ತಿದೆಯಾ? ಯಾವ ತರ ನೀವು ನೋಡ್ತೀರಾ? ಎಷ್ಟು ತರದ ಆಯುಷ್ಯಗಳಿದೆ? ಅಲ್ಪಾಯು, ಮಧ್ಯಾಯು, ಪೂರ್ಣಾಯು, ದೀರ್ಘ, ಇದರಲ್ಲಿ ಯಾವ ಕೆಟಗರಿ ಬೀಳ್ತಿದೆ, ಮತ್ತೆ ದಶ ಪೀರಿಯಡ್ ಯಾವ್ದನ್ನು ಅಪ್ಲೈ ಮಾಡೋದ್ರಲ್ಲಿ ಜನಗಳನ್ನ ಎದುರಿಸಿದ್ರೆ ಯಾಕೆ ಪೂಜೆಗಳು ಮಾಡಿಸ್ಲಿ, ನಿಮ್ಮ ಹತ್ರ ಜಮ್ ಸ್ಟೋನ್ಸ್ ತಗೊಳ್ಳಿ, ಅದು ನಿಮ್ಮ ಹತ್ರ ಇನ್ನೊಂದೇನೋ ಮಾಡ್ಲಿ ಅಂತನ. ಇದನ್ನ ಯಾವ್ದು ನಂಬಕ್ ಹೋಗ್ಬೇಡಿ. ಅದಕ್ಕೋಸ್ಕರ ನಾನು ಇಂಟ್ರೊಡಕ್ಷನ್ ಅಲ್ಲಿ ಇವೆಲ್ಲ ಹೇಳ್ತೀನಿ. ಜೊತೆಯಲ್ಲಿ ಇನ್ನೊಂದೇನಂತಂದ್ರೆ, ಜಾತಕವನ್ನು ನೋಡೋ ವಿಧಾನ ಜನಗಳು ಫಸ್ಟ್ ತಿಳ್ಕೊಬೇಕು. ರಾಶಿಯಿಂದಾಗ್ಲಿ ಹೆಸರಿಂದಾಗ್ಲಿ ತಿಳ್ಕೊಳಕ್ ಆಗಲ್ಲ. ವೇದಿಕ್ ಅಸ್ಟ್ರಾಲಜಿ ಅಂದ್ರೆ ಡೇಟ್ ಆಫ್ ಬರ್ತ್ ಟೈಮ್ ಕರೆಕ್ಟ್ ಆಗಿರ್ಬೇಕು, ನಿಮ್ಮ ಲಗ್ನ ಕರೆಕ್ಟ್ ಆಗಿ ಗೊತ್ತಿರೋ, ಲಗ್ನದಿಂದಲೇ ಮ್ಯಾಕ್ಸಿಮಮ್ ಬೇರೆದೆಲ್ಲ ಕನ್ಫರ್ಮೇಶನ್ಗೆ. ಲಗ್ನವನ್ನು ತಿದ್ದುವಾಗ ನಿಮ್ಮ ಹಿಂದಿನ ನಡೆದಿರೋ ಘಟನೆಗಳನ್ನ ಹೇಳಿ ಲಗ್ನ ಯಾವ್ದಂತ ಕಂಡುಹಿಡಬೇಕಾಗತ್ತೆ. ಸೊ ಈ ಲಗ್ನವನ್ನ ಕಂಡುಹಿಡಿಯುವಾಗ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತ ಏನ್ ಹೇಳ್ತಾರೆ, ಇದು ಬಹಳ ಸೂಕ್ಷ್ಮವಾಗಿರೋ ವಿಷಯ. ಇದು ಎಷ್ಟೋ ಜ್ಯೋತಿಷರುಗಳಿಗೆ ಇದು ಬರಲ್ಲ. ಸೊ ಇದಕ್ಕೆ ಪಾಸ್ಟ್ ಇವೆಂಟ್ಸ್ ಹೇಳಿದಾಗ ನಾವು ಅವರಿಗೆ ಜ್ಯೋತಿಷ ಗೊತ್ತಿದೆ ಅಂತ ನಂಬಬಹುದು. ಯಾಕೆಂದ್ರೆ ಭವಿಷ್ಯವನ್ನು ಹೇಳೋದನ್ನು ನಾವು ನಂಬಬಹುದು ಅವಾಗ. ಇದಾದ್ಮೇಲೆ ಪೂಜೆಗಳ ಬಗ್ಗೆನೂ ಅಷ್ಟೇ. ಯಾರು ಕೂಡ ಬಡವ ಶ್ರೀಮಂತ ಯಾವ ಜಾತಿ ಭೇದ ಕೂಡ ಜ್ಯೋತಿಷದಲ್ಲಿ ಇಲ್ಲ. ಯಾವುದೇ ತರದ ಭೇದ ಭಾವ ಇಲ್ಲ. ಇಲ್ಲಿ ಜ್ಯೋತಿಷದಲ್ಲಿ ಇರುವಂತದ್ದು ಕರ್ಮಫಲ ಆಧಾರವಾಗಿ ನಮಗೆ ಸಮಸ್ಯೆಗಳು ಒಳ್ಳೇದು ಕೆಟ್ಟದ್ದು ನಡೆಯುತ್ತೆ. ಕರ್ಮಗಳನ್ನ ಗ್ರಹಗಳು ಡೆಲಿವರಿ ಮಾಡ್ತವೆ. ಗ್ರಹಗಳಿಗೋಸ್ಕರ ಮಂತ್ರ ಜಪಗಳು ಮಾಡಿ, ದಾನಗಳನ್ನ ಮಾಡಿ, ಎಷ್ಟು ಫಿಲಂಥ್ರಫಿಕ್ ಆಗಿರುವಂತಹ ಆಕ್ಟಿವಿಟೀಸ್, ದಾನ ಧರ್ಮಗಳ ಬಗ್ಗೆ ಋಷಿ ಮುನಿಗಳು ಮಾತಾಡಿದ್ದಾರೆ. ಎಲ್ಲರಿಗಿಂತ ಮೇನು ನಮ್ಮ ಡೆಸ್ಟಿನಿನ ಒಪ್ಕೊಳ್ಳುವಂಥದ್ದು. ಯಾಕೆಂದ್ರೆ ಜ್ಯೋತಿಷ ಅನ್ನುವಂಥ ಆಧ್ಯಾತ್ಮಿಕವಾಗಿ ವ್ಯಕ್ತಿ ಎಷ್ಟು ಮುಂದುವರಿತಾನೆ ಅಂತ, ಯಾವ ಕಾರ್ ಆಗ್ಲಿ ಪ್ರಾಪರ್ಟಿ ಇದನ್ನ ಮಾಡ್ತಾನೆ ಅಂತ ತಿಳ್ಕೊಳ್ಳೋದಕ್ಕಲ್ಲ. ಇಷ್ಟೆಲ್ಲ ವಿಷಯಗಳಿದ್ದಾಗ ನಾವು ಕರುಮುಲಿಮಾಲ, ನ್ಯೂಮರಾಲಜಿ, ಟ್ಯಾರೆಟ್ ಕಾರ್ಡು, ಆಮೇಲೆ ಮ್ಯಾಜಿಕಲ್ ರೆಮಿಡಿಗಳ ಬಗ್ಗೆ ಜನಗಳು ಮೋಸ ಮಾಡಬಾರ್ದು. ಇದೊಂದು ವಿಜ್ಞಾನ. ಇದ್ರ ಬಗ್ಗೆ ಜನಗಳಿಗೆ ಅರಿವು ಬರಲಿ ಅಂತ ಮಾತ್ರ ನಾನು ಇಂಟ್ರೊಡಕ್ಷನ್ ಮಾತಾಡ್ತೀನಿ. ಸೊ ನಿಜವಾದ ಜ್ಯೋತಿಷದ ಬಗ್ಗೆ ನಿಮಗೆ ಒಂದು ಜಾತಕ ನೋಡೋ ಪದ್ಧತಿ ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವು ಭೈರವೇಶ್ವರ ಬುಕ್ ಮಾಡಿ ನಿಮ್ಮ ಜಾತಕದ ಪರಿಶೀಲನೆ ನಾವು ಮಾಡ್ತೀವಿ. ಮೀನ ರಾಶಿ 2026 ಫೆಬ್ರವರಿ 15ನೇ ತಾರೀಕಿನ ನಂತರದಲ್ಲಿ ಇರುವಂತಹ ಯೋಗಗಳ ಬಗ್ಗೆ, ಮೀನರಾಶಿಯವರಿಗೆ ಇರುವಂತಹ ಯೋಗಗಳ ಬಗ್ಗೆ ನಾನು ಹೇಳ್ಬೇಕು. ಕೆಲವರು ಯಾರೊಬ್ರು ಜ್ಯೋತಿಷರು ಮೀನರಾಶಿಯವರಿಗೆ ಆ ತೊಂದರೆ ಆಗತ್ತೆ, ಈ ತೊಂದರೆ ಆಗತ್ತೆ ಅಂತ ಹೇಳಿದ್ರು. ನೀವು ಬರ್ತ್ ಚಾರ್ಟ್ ನೋಡಿದ್ರೆ ಯಾವ ಪ್ರಿಡಿಕ್ಷನ್ ಕೊಡಬಾರ್ದು. ಬರ್ತ್ ಚಾರ್ಟ್ ನೋಡುವಾಗ ಕೆಟ್ಟದೇನಿರುತ್ತೆ, ಕೆಲವು ಮಂತ್ರ ಜಪಗಳಿಂದ ಡೆಲ್ಯೂಟ್ ಆಗಿ ಹೋಗುತ್ತೆ ಆ ಒಂದು ಕರ್ಮ. ನೀವೇನೋ ಒಂದು ಒಳ್ಳೆ ಕೆಲಸ ಮಾಡ್ತೀರಾ, ಪಾಸಿಟಿವ್ ಆಗಿ ಏನೋ ಒಂದು ಮಾಡ್ತೀರಾ, ಮಂತ್ರ ಜಪ ಆಗಿರ್ಬೋದು, ದಾನ ಆಗಿರ್ಬೋದು, ಒಂದು ಹೆಲ್ಪ್ ಆಗಿರ್ಬೋದು, ಒಂದು ಅನಾಥ ಮಕ್ಕಳಿಗೆ ಒಂದು ಸಣ್ಣ ಪೆನ್ಸಿಲ್ ಪೆನ್ನು ಕೊಡ್ಸೋದಾಗಿರ್ಬೋದು, ಇದರಿಂದ ಕರ್ಮ ಡೆಲ್ಯೂಟ್ ಆಗಿ ಆ ಘಟನೆನೇ ನಡೀದೇ ಇರ್ಬೋದು, ಕಮ್ಮಿ ಆಗ್ಬೋದು, ಅಥವಾ ನೀವು ಫೇಸ್ ಮಾಡೋ ಧೈರ್ಯ ನಿಮಗೆ ಬರ್ಬೋದು. ಈ ಒಂದು ಪಾಸಿಟಿವ್ ಶಕ್ತಿನ ಒಬ್ಬ ಜ್ಯೋತಿಷಿ ಕೊಡದಲೆ ಅವನನ್ನ ಜನಗಳನ್ನ ಎದುರಿಸಿ ಯಾವ್ದೋ ಒಂದು ಪೂಜೆ ಮಾಡಿಸೋದ್ರಿಂದ ನಮ್ಗೆ ಯಾವ್ದು ಲಾಭನೂ ಇಲ್ಲ. ಸಮಾಜಕ್ಕೆ ಅನುಕೂಲ ಮಾಡ್ಬೇಕು, ಸಮಾಜಕ್ಕೆ ಒಳ್ಳೇದನ್ನ ಮಾಡ್ಬೇಕು, ಸಮಾಜ ಜನಗಳನ್ನ ಎದುರಿಸೋದ್ರಿಂದ ಅಲ್ಲ. ಮತ್ತೆ ಇನ್ನೊಂದು, ಅಷ್ಟು ಅಕ್ಯುರೇಟ್ ಆಗಿ ಆಯುಷ್ಯವನ್ನ ಯಾರು ಹೇಳಕ್ಕಾಗಲ್ಲ. ಸುಮ್ಮನೆ ಒಂದು ಜನಗಳಿಗೆ ಭಯ ಬಿತ್ತು ಹುಡೋ ತರ, ಹೆದರಿಕೆ ಆಗೋ ತರ ಪ್ರೆಡಿಕ್ಷನ್ ಕೊಡೋದಲ್ಲ. ಸೊ ಈಗ ನಾನು ಹೇಳೋದೇನಂದ್ರೆ, ಮೀನ ರಾಶಿಯವರಿಗೆ ರಾಶಿಯಲ್ಲಿ ಇರುವಂತಹ ಗ್ರಹಗಳನ್ನ ನೋಡಿದ್ರೆ, ಏಕೆಂದ್ರೆ ಸಾಡೆ ಸಾತಿ ಬಗ್ಗೆ ಭಯ ಇದೆ. ಸಾಡೆ ಸಾತಿ ಬಗ್ಗೆ ಭಯ ಪಡಬೇಡಿ. ಸಾಡೆ ಸಾತಿ ನಿಮ್ಗೆ ಎಫೆಕ್ಟ್ ಮಾಡಬೇಕು ಅಂದ್ರೆ ಅಷ್ಟಕವರದಲ್ಲಿರೋ ಪಾಯಿಂಟ್ಸ್ ಕಮ್ಮಿ ಇರಬೇಕು, ದಶೆಯಲ್ಲಿ ಶನಿ ಬರಬೇಕು, ಹೇಗೆ ಲಗ್ನದಿಂದ ಅವನು ಅವಯೋಗ ಕಾರಕನಾಗಿರ್ಬೇಕು, ಮಲ್ಟಿಪಲ್ ಇದಿದೆ ಪ್ಯಾರಾಮೀಟರ್ಸ್. ಸೊ ಅದೆಲ್ಲ ಇಲ್ಲೆಲ್ಲ ನೀವು ಸಾಡೆ ಸಾತಿಗೆ ಭಯ ಪಡ್ಬೇಡಿ. ಬಟ್ ದೊಡ್ಡ ಗುರುಗಳು ನನಗೆ ಏನ್ ಹೇಳಿದ್ರು ಅಂದ್ರೆ, ಸಾಡೆ ಸಾತಿ ಇದ್ದಾಗ ಅಷ್ಟಮ ಶನಿ ಆಗಿರ್ಬೋದು, ಪಂಚಮ ಶನಿ ಆಗಿರ್ಬೋದು, ಯಾವುದೇ ಆಗಿದ್ರು ಕೂಡ ನೀವು ಹನುಮಾನ್ ಚಾಲೀಸವನ್ನ ಹೇಳೋದು ಬಹಳ ಒಳ್ಳೆಯದು. ಶನಿಯ ಆರಾಧನೆ, ವೃದ್ಧಾಶ್ರಮಕ್ಕೆ ಸಹಾಯ ಮಾಡೋದು, ಮನೆಯಲ್ಲಿ ಇರುವಂತ ವೃದ್ಧರು, ವಯಸ್ಸಾಗಿರುವಂತವ್ರಿಗೆ ನೋವು ಮಾಡ್ದಂಗೆ ಅವ್ರನ್ನ ನೋಡ್ಕೊಳ್ಳೋದು ಕೂಡ ಒಂದು ದೊಡ್ಡದಾಗಿರುವಂತ ಒಳ್ಳೆ ಕೆಲಸ. ಇದನ್ನ ಮಾಡಿ.
ಸಾಡೆ ನಿಮ್ಗೆ ಏನು ಎಫೆಕ್ಟ್ ಮಾಡಲ್ಲ. ಬಟ್ ಅದೇ ತರ ಒಳ್ಳೇದ್ ಮಾಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ವಿವಾಹ ವಿಳಂಬ ಆಗುತ್ತೆ. ವಿವಾಹದ ವಿಳಂಬ ಸಾಧ್ಯತೆ ಜಾಸ್ತಿ. ತುಂಬಾ ಹತ್ರಕ್ಕೆ ಬಂದು ತಪ್ಪು ಹೋಗೋ ಸಾಧ್ಯತೆಗಳು ಜಾಸ್ತಿ. ಪ್ರಾಪರ್ಟಿ ಖರೀದಿ ಆಗುತ್ತೆ. ಉತ್ತಮವಾಗಿರುವಂತ ದೊಡ್ಡದಾದಂತ ಒಂದು ಗೃಹ ನಿರ್ಮಾಣ ಯಾರ್ಯಾರು ಪ್ರಯತ್ನ ಮಾಡ್ತಿದಾರ ರೆಡಿ ಮನೆಗೆ ಅಥವಾ ಕಟ್ಸೋದಕ್ಕೆ ಅವರೆಲ್ಲರೂ ಯಶಸ್ವಿ ಆಗಿದ್ದು ಈಡೇರುತ್ತೆ. ಅದು ಬೇಕಾಗಿರುವಂತಹ ಎಲ್ಲ ಅವಕಾಶಗಳು ಸಿಗುತ್ತೆ. ವಿದೇಶದಲ್ಲಿ ಕೆಲಸ ಮಾಡ್ತಿರೋರಿಗೆ ಹೊಸ ಉನ್ನತ ಅವಕಾಶಗಳು ಸಿಗುತ್ತೆ. ಸ್ಥಳ ಬದಲಾವಣೆ ಆಗೋ ಸಾಧ್ಯತೆ, ಪ್ರಮೋಷನ್ ಆಗೋ ಸಾಧ್ಯತೆ ಎಲ್ಲ ಇದೆ ಈ ಉದ್ಯೋಗದಲ್ಲಿ ಸಂಬಂಧಪಟ್ಟಂತೆ. ಹೊಸ ಉದ್ಯೋಗಕ್ಕೆ ಯಾರು ಪ್ರಯತ್ನ ಮಾಡ್ತಿದ್ದೀರಾ ಅವ್ರಿಗೂ ಕೂಡ ಇದು ಲಾಭದಾಯಕವಾಗಿರುತ್ತೆ. ಈಗೇನಿಲ್ಲಿ ಅನ್ಸೆಸ್ಟ್ರಲ್ ಪ್ರಾಪರ್ಟಿ ಸಿಗುವಂತ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಪಿತ್ತರಚಿತವಾಗಿ ಸಾಲದಿಂದ ಹೊರಗಡೆ ಬರೋದಕ್ಕೆ ಒಂದು ದಾರಿ ನಿಮಗೆ ಸಿಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗೆ ಯಾರಿಗೆ ನಡೆಸ್ತಾ ಇದ್ರೆ ಅವ್ರಿಗೆ ಬಹಳ ಲಾಭವಾಗುತ್ತೆ. ಕೃಷಿಕರಿಗೆ ಒಳ್ಳೇದಾಗುತ್ತೆ. ಆಮೇಲೆ ಈ ಒಂದು ಸ್ಪಿರಿಚುವಲ್ ಕೆಲಸಗಳನ್ನ ಯಾರು ಮಾಡ್ತಾ ಇದ್ದೀರಾ ಅವ್ರಿಗೆ ಬಹಳ ಅಭಿವೃದ್ಧಿ ಸಿಗುತ್ತೆ. ಬಟ್ಟೆಗಳು ಮಾಡೋರು, ಹಣ್ಣುಗಳ ವ್ಯಾಪಾರ ಮಾಡುವಂತವ್ರು, ಹೋಟೆಲ್ ಬಿಸ್ನೆಸ್ ಮಾಡೋರಿಗೆ ಬಹಳ ಅಭಿವೃದ್ಧಿ ಇರುತ್ತೆ. ಪ್ರೇಮಿಗಳಲ್ಲಿ ಅನವಶ್ಯಕ ಕಿರಿಕಿರಿಗಳು ನಡೆಯೋ ಸಾಧ್ಯತೆ ಇರುತ್ತೆ. ವೈವಾಹಿಕ ಜೀವನದಲ್ಲಿ ತಮ್ಮನ್ನು ತಾವು ತಿಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ಏರ್ಪಡುತ್ತೆ. ಈಗ ಗಂಡ ಆಗಲಿ ಹೆಂಡತಿಯರು ಅವ್ರ ಬಗ್ಗೆ ತಿಳ್ಕೊಂಡಿರಲ್ಲ, ತಪ್ಪು ಮಾಹಿತಿ ತಿಳ್ಕೊಂಡಿರ್ತಾರೆ. ಮತ್ತೆ ಅವ್ರು ಕಾಂಪ್ರಮೈಸ್ ಆಗೋ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಮದುವೆ ಡಿಲೇ ಆಗ್ಬೋದು, ಬಟ್ ಆಲ್ರೆಡಿ ಮ್ಯಾರಿಡ್ ಕಪಲ್ಸ್ ಏನಿರ್ತಾರೆ ಇವ್ರಿಗೆ ಬಹಳ ಉತ್ತಮವಾಗಿರುವಂತಹ ಈ ಒಂದು ಸಮಯ ಮೀನರಾಶಿಯವರಿಗೆ ಅಂತ ಹೇಳ್ಬೋದು. ನಮಸ್ಕಾರ.